ವಾರ್ತೆಗಳ ವಿವರ. ನಗರದ ದುರ್ಗಿಗುಡಿಯ ಶ್ರೀ ದುರ್ಗಮ್ಮ ಮತ್ತು ಮರಿಯಮ್ಮ ದೇವಿಯರ ರಥೋತ್ಸವ ಇಂದು ಬೆಳಗ್ಗೆ ಅದ್ದೂರಿಯಾಗಿ ಜರುಗಿದೆ. ಹೋಳಿ ಹುಣ್ಣಿಮೆಗೆ ದುರ್ಗಿಗುಡಿಯ ರಥೋತ್ಸವ ನಡೆದಿದೆ. ಗ್ರಹಣದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ನಡೆಯಬೇಕಿದ್ದ ರಥೋತ್ಸವ ಈ ಬಾರಿ ಬೆಳಗ್ಗೆ ನಡೆದಿದೆ. ಹೋಳಿ ಹುಣ್ಣಿಮೆಯಂದು ದುರ್ಗಿಗುಡಿ ದುರ್ಗಮ್ಮನ ಮತ್ತು ಮರಿಯಮ್ಮನ ತೇರು ಎಳೆಯಲಾಗಿದೆ. ಹೃದಯ ಭಾಗದ ದುರ್ಗಿಗುಡಿಯಲ್ಲಿ ಸಮಸ್ತ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿದೆ. ಇನ್ನು ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿ ನೇತೃತ್ವದಲ್ಲಿ ಭಕ್ತರು ತೇರನ್ನ ಎಳೆಯಲಾಗಿದ್ದು, ಶಿವಮೊಗ್ಗ ಅಷ್ಟೇ ಅಲ್ಲದೆ ಸುತ್ತಮುತ್ತಲ ಗ್ರಾಮಗಳಿಂದಲೂ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ರು. ಇನ್ನು ಹೋಳಿ ಹುಣ್ಣಿಮೆಯಂದು ನಡೆಯುವ ರಥೋತ್ಸವಕ್ಕೆ ಹಲವು ವರ್ಷಗಳ ಇತಿಹಾಸವೇ ಇದೆ. ತೇರು ಎಳೆಯುವುದಕ್ಕೆ ವಿವಿಧ ಭಾಗಗಳ ಭಕ್ತರು ಆಗಮಿಸಿದ್ರು. ಇನ್ನು ದುರ್ಗಿಗುಡಿಯಲ್ಲಿ ತೇರನ್ನ ಎಳೆದು ನಂತರ ದೇವಿಯ ಗುಡಿ ಎದುರು ನಿಲ್ಲಿಸಿದ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಇನ್ನು ದೇಶದಾದ್ಯಂತ ಹೋಳಿ ಹುಣ್ಣಿಮೆಯಂದು ಹೋಳಿ ಆಚರಿಸಿದ್ರೆ, ಶಿವಮೊಗ್ಗದಲ್ಲಿ ದುರ್ಗಿಗುಡಿಯ ದುರ್ಗಮ್ಮ ದೇವರ ತೇರನ್ನ ಎಳೆದ ಮರುದಿನ ಹೋಳಿಯನ್ನ ಆಚರಿಸುವುದು ಸಂಪ್ರದಾಯ. ಹಾಗಾಗಿ ಶಿವಮೊಗ್ಗದಲ್ಲಿ ಶನಿವಾರ ಹೋಳಿ ಆಚರಣೆ ನಡೆಯಲಿದೆ. ಇನ್ನು ಕಳೆದ ಬಾರಿ ಮಧ್ಯಾಹ್ನ 2:30ಕ್ಕೆ ದೇವಿಯ ತೇರು ಎಳೆಯಲಾಗಿತ್ತು. ಇನ್ನು ಈ ಬಾರಿ ಗ್ರಹಣ ಹಿನ್ನೆಲೆಯಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆಗೆ ತೇರು ಎಳೆಯಲಾಗಿದೆ. ಚಿಕ್ಕ ಮಕ್ಕಳ ಬಗ್ಗೆ ನಿಗಾ ವಹಿಸಿ ಹಲವಾರ ರೂಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ದೇವಾಲಯ ದೇವಿಯ ಪ್ರಸಾದವನ್ನು ಸ್ವಚ್ಛತೆಯನ್ನು ಕಾಪಾಡಿ ಪ್ರಸಾದವನ್ನು ಚೆಲ್ಲಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ ನೀರನ್ನ ಮಿತವಾಗಿ ನೌಕರು ಮಾಡಬೇಡಿ. ಪ್ರಸಾದವನ್ನು ಕಳ್ಳರಿದ್ದಾರೆ ಎಚ್ಚರಿಕೆ. ನಿಮ್ಮ ಬೆಲೆ ಮಾಡುವ ಚಿನ್ನಾಭರಣಗಳು ಚಿಕ್ಕ ಮಕ್ಕಳ ಬಗ್ಗೆ ನಿಗಾ ವಹಿಸಿ ಅವರಿಗೆ ಸಾಹುದಾನದಿಂದ ದೇವಿಯ ದರ್ಶನ ಮಂಡಿಯಲ್ಲಿ ಹಾಕಿರಿ. ಹರಕೆ ನೀಡುವಂತಹ ಭಕ್ತಾದಿಗಳು ದೇವಸ್ಥಾನದ ಆಡಳಿತ ಮಂಡಳಿ ಕಚೇರಿರವರ ಬಳಿ ನೀಡಿ ಈ ವರ್ಷನ ರಥೋತ್ಸವ ಆಚರಿಸಲಾಗುತ್ತದೆ. ಮೊದಲನೇ ದಿನ ಇದು ನಮಗೆ ಫಸ್ಟ್ದಂತೆ ಈ ವರ್ಷನ ರಥೋತ್ಸವ ಆಚರಿಸಲಾಗುತ್ತದೆ. ಫಸ್ಟ್ ಗಣ ಹೋಮ ಬಿಟ್ಟು ಗಂಗೆ ಪೂಜೆ ಇರುತ್ತೆ. 2ನೇ ದಿನ ದುರ್ಗಾ ಹೋಮ ಇರುತ್ತೆ. 3ನೇ ದಿನ ಇದು ಸುದರ್ಶನ ಹೋಮ ಮತ್ತು ಕಳಸ ಏರ್ಸೋ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಳಸ ಏರ್ಸೋ ಅಂತ ಪದ್ಧತಿ ಇರುತ್ತೆ. ಇಲ್ಲಿನ ಕೇರಿಯಲ್ಲಿ ಪ್ರತಿಯೊಬ್ಬರು ಸಹಕಾರ ಕೊಡ್ತಾರೆ. ಗ್ರಹಣ ಇರೋದ್ರಿಂದ ಈ ವರ್ಷ 10 ಗಂಟೆ ಒಳಗೆ ಎಲ್ಲ ಮುಗಿಸ್ತಿದ್ದೀವಿ. 1 ಗಂಟೆಗೆ ಮತ್ತೆ ತೇರು ಅಲ್ಲಿಗೆ ಹೋಗುತ್ತೆ. ಸಂಜೆ 7 ಗಂಟೆಗೆ ದೇವಸ್ಥಾನದ ಬಾಗಿಲು ತೆಗೆದಿರುತ್ತೆ. ಹೋಮ ಹವನಗಳೆಲ್ಲ ದಿನ ನಡೆಯುತ್ತೆ. ಸಂಜೆ 7 ಗಂಟೆಗೆ ಮತ್ತೆ ಶುದ್ಧಿ ಮಾಡಿಬಿಟ್ಟು ಅಲ್ಲಿ ದೇವಸ್ಥಾನ ಮಾತ್ರ ಬಾಗಿಲು ತೆಗೆದಿರುತ್ತೆ. ಅಧ್ಯಕ್ಷ
ದುರ್ಗಿಗುಡಿಯಲ್ಲಿ ಏನಾಗುತ್ತೆ ಅಂದರೆ ರಥೋತ್ಸವದ ಯಾವ ದಿನನಾರ ಬರಲಿ, ಮಂಗಳವಾರ ಬರಲಿ, ಶುಕ್ರವಾರ ಬರಲಿ, ಅದಿಲ್ಲ. ಇಲ್ಲಿ ಹೋಳಿ ರಥೋತ್ಸವ ಆದಮೇಲೆ ಹೋಳಿ ಹುಣ್ಣಿಮೆ ಆಗೋದು, ಓಕ್ಳಿ ಆಡೋದು. ನಾಳೆ ಹೋಳಿ ಓಕ್ಳಿ ಇರುತ್ತದೆ. ಶಿವಮೊಗ್ಗದಲ್ಲಿ ಏನಾದರೂ ಹೋಳಿ ಹಬ್ಬ ಜ್ಞಾಪಕ ಬಂದರೆ ಅದು ದುರ್ಗಿಗುಡಿ ದುರ್ಗಮ್ಮನ ಮತ್ತು ಮರಿಯಮ್ಮನ ಒಂದು ಜಾತ್ರೆ. ಮಾರನೇ ದಿವಸ ಅದು ಭಾಳ ಅದ್ಧೂರಿಯಾಗಿ ಈ ಒಂದು ಜಾತ್ರೆ ನಡೆಯುತ್ತೆ. ಆ ಜಾತ್ರೆ ದಿವಸ ಮಂತ್ರದಿಂದಲೇ ಹೋಳಿ ಹಬ್ಬ ಆಚರಣೆ ಆಗೋ ದಿನಗಳು ನಾವು ಹುಡ್ತಾಗಿಂದ ನೋಡ್ತಾ ಇದ್ದೀವಿ. ಆದ್ದರಿಂದ ಶಿವಮೊಗ್ಗ ನಗರದ ಎಲ್ಲ ಜನರು ಕೂಡ ಈ ಒಂದು ಜಾತ್ರೆಯಲ್ಲಿ ದುರ್ಗಿಗುಡಿಯ ದುರ್ಗಮ್ಮ ಮತ್ತು ಮಾರಿಯಮ್ಮನ ಜಾತ್ರೆನ ಬಹಳ ಅದ್ಧೂರಿಯಾಗಿ ಬಂದು ಆಚರಿಸಿ ಭಾಳ ಅದ್ಧೂರಿಯಾಗಿ ಮಾಡ್ತಾರೆ. ಜೊತೆಗೆ ಇಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ಬಂದ್ಬಿಟ್ಟು ಅವರೇ ವಿಶೇಷವಾಗಿ ಅವರು ಪ್ರಸಾದವನ್ನು ಅವ್ರ ಮನೆಯಲ್ಲಿ ಮಾಡಿದ್ದು ಅಥವಾ ತಂಡಗಳು ಅಥವಾ ಬೇರೆ ಕಡೆ ಮಾಡಿಸಿ ತಾಯಿ ನೈವೇದ್ಯ ಕೊಟ್ಟು ಬರೋಂಥ ಎಲ್ಲ ಭಕ್ತಾದಿಗಳಿಗೂ ಪಾನಕ, ಕೋಸಂಬರಿ, ಚಿತ್ರಾನ್ನ, ಪೊಂಗಲ್ಲು, ನೈವೇದ್ಯ ಎಲ್ಲದನ್ನು ಪ್ರಸಾದ ಕೊಡೋದ್ರ ಮೂಲಕ ವಿಶೇಷವಾಗಿ ಜಾತ್ರೆಯಲ್ಲಿ ಭಾಗವಹಿಸಿ ಆ ತಾಯಿಯ ಜಾತ್ರೆಯನ್ನು ಆಚರಣೆ ಮಾಡುವಂಥ ಕೆಲಸ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಕೂಡ ಗ್ರಹಣ ಇವತ್ತು 2 ಗಂಟೆಗೆ ಗ್ರಹಣ ಇದ್ದರೂ ಕೂಡ ಇವತ್ತು ಜನ ಯಾವುದಕ್ಕೂ ಭಯ ಬೀಳದೇ ಇವತ್ತು ಆ ಜಾತ್ರೆ ಆ ತಾಯಿಯಲ್ಲಿ ಪಾತ್ರ ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಅದ್ಧೂರಿಯಾಗಿ ಮಾಡುವಂಥ ಕೆಲಸ ಮಾಡ್ತಾರೆ. 2 ಗಂಟೆ ನಂತರ ಸಂಪೂರ್ಣವಾಗಿ ಇವತ್ತು ಗ್ರಹಣ ಇರೋದ್ರಿಂದ ಆ ದೇವರನ್ನ 2 ಗಂಟೆ ಒಳಗೆ ಅಷ್ಟೇ ಪೂಜೆ ಪುರಸ್ಕಾರ ಅಲ್ಲ, ನಂತರ ಆ ತಾಯಿ ರಥೋತ್ಸವವನ್ನು ಒಳಗಿಟ್ಬಿಟ್ಟು ಮುಚ್ಚಿಡುವಂಥ ಕೆಲಸ ಮಾಡ್ತಾರೆ. ರಥೋತ್ಸವ ಮಾತ್ರ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ರಥೋತ್ಸವದಲ್ಲಿ ಭಾಗವಹಿಸೋಕ್ಕೆ ಸುತ್ತಮುತ್ತಲಿನ ಸಾವಿರಾರು ಜನ ಬಂದು ಪಾಲ್ಗೊಳ್ತಾರೆ. ಇದಾಗಿ ಮಾರನೇ ದಿವಸ ಶಿವಮೊಗ್ಗ ನಗರದಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡೋದಕ್ಕೆ ಕೆಲಸ ಮಾಡ್ತಾರೆ. ಆದ್ದರಿಂದ ಎಲ್ರಿಗೂ ಶುಭವಾಗಲಿ. ದೇವರು ಆ ತಾಯಿ ಮಳೆ ಬೆಳೆ ಎಲ್ಲದೂ ಕೊಟ್ಟು ನಗರ ಜನತೆಗೆ ಸಮೃದ್ಧಿಯಾಗಿ ಕೊಡಲಿ ಅಂತ ಇವತ್ತು ನಾನು ಸಮಿತಿಯ ಪರವಾಗಿ ಕೇಳ್ಕೊಳ್ತೀನಿ.